ಸಿಎಂ ಸಿದ್ದರಾಮಯ್ಯನವರ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಕೇಸನ್ನ ಸಿಬಿಐಗೆ ಸಲ್ಲಿಸಬೇಕು ಅಂತ ಹೇಳಿ ಏನು ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠ ಈಗಾಗಲೇ ವಜಾಗೊಳಿಸಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಶಿವಣ್ಣ ಅವರಿದ್ದಾರೆ. ಅವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅವರ ಜೊತೆ ಈಗ ಮಾತಾಡ್ಕೊಂಡು ಹೋಗೋಣ. ಸರ್, ಒಂದ್ ರೀತಿ ಈ ತೀರ್ಪು ಏನಂತ ಹೇಳ್ಸದ್ ಸರ್ ನಿಮ್ಗೆ? ಇಲ್ಲ, ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಲೋಕಾಯುಕ್ತಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಸಂವಿಧಾನಕ್ಕೆ ಮತ್ತು ಕಾನೂನು ಪ್ರಕ್ರಿಯೆಗೆ ಇವತ್ತು ಜಯ ಆಗಿದೆ ಅಂತಾನೆ ನಾವು ಹೇಳ್ಬೋದು. ಸ್ನೇಹಮಯಿ ಕೃಷ್ಣ ಎನ್ನುವ ದೂರುದಾರರು ಸ್ಪೆಷಲ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಲೋಕಾಯುಕ್ತನೇ ತನಿಖೆ ಮಾಡ್ಲಿ ಅಂತ ಅವ್ರ ಬೇಡಿಕೆ ಇದ್ದಿದ್ದು. ಸ್ಪೆಷಲ್ ಕೋರ್ಟ್ ಕೂಡ ನೀವು 3 ತಿಂಗಳಲ್ಲಿ ವರದಿಯನ್ನ ಸಲ್ಲಿಸಬೇಕು ಅಂತ ಮೈಸೂರು ಲೋಕಾಯುಕ್ತಕ್ಕೆ ಆದೇಶವನ್ನ ಮಾಡಿರ್ತಾರೆ. ಮೈಸೂರು ಲೋಕಾಯುಕ್ತ FIR ದಾಖಲೆ ಮಾಡ್ಕೊಳ್ತಾರೆ. ಇವತ್ತೇ ಅವರು ರಿಟ್ ಪಿಟಿಷನ್ ಸಲ್ಲಿಸಿ ಇಲ್ಲ ಇದು CBI ಕೊಡಿ, ಲೋಕಾಯುಕ್ತ ಅವರು ಸಮಗ್ರವಾಗಿ ಕೆಲಸವನ್ನ ಮಾಡಲ್ಲ ಅಂತ ಅವರು ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿರ್ತಾರೆ. ಎರಡೂ ಕಡೆ ವಾದ ವಿವಾದಗಳನ್ನ ಕೇಳಿ ಇವಾಗ ನಮ್ಮ ಹೈಕೋರ್ಟ್ ಬೆಂಚ್ ಏನಿದೆ, ಧಾರವಾಡ ಬೆಂಚು, ಆ ಪಿಟಿಷನ್ ಅನ್ನ ಡಿಸ್ಮಿಸ್ ಮಾಡ್ಬಿಟ್ಟು ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ, ದೇ ಹ್ಯಾವ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ, ಅವರು ದೇ ಆರ್ ಇನ್ಸುಲೇಟೆಡ್ ಫ್ರಮ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಲೋಕಾಯುಕ್ತ ಅವರೇ ತನಿಖೆಯನ್ನ ಮಾಡ್ಲಿ ಅಂತ ಹೇಳಿದ ಆದೇಶವನ್ನ ಮಾಡಿದ್ದಾರೆ. ಎರಡನೇದಾಗಿ ಮಟೀರಿಯಲ್, ಇಲ್ಲಿವರೆಗಿನ ಇನ್ವೆಸ್ಟಿಗೇಷನ್ ಮಟೀರಿಯಲ್ ಮತ್ತು ರೆಕಾರ್ಡ್ನೆಲ್ಲ ಪರಿಶೀಲನೆ ಮಾಡಿ ಲೋಕಾಯುಕ್ತ ಅವರು ಕ್ರಮಬದ್ಧವಾಗಿ, ಕಾನೂನುಬದ್ಧವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ತರಹದ ಹಸ್ತಕ್ಷೇಪ ಇಲ್ಲ. ಕರ್ನಾಟಕ ಸರ್ಕಾರ ಆಗ್ಲಿ, ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನ ಉಪಯೋಗಿಸ್ಕೊಂಡು ಇಲ್ಲಿ ಬೇರೆ ರೀತಿ ದಿಕ್ ತಪ್ಪಿಸುವಂತಹ ಕೃತ್ಯಗಳು ಯಾವುದು ನಡೀತಾ ಇಲ್ಲ. ಅವ್ರು ಮಾಡಂತ ಪ್ರಕ್ರಿಯೆಗಳು ಮಾಡ್ಲಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ಸರ್, ಈಗ ಅವರು ಕೂಡ ಸುಪ್ರೀಂ ಕೋರ್ಟ್ಗೂ ನಾವು ಹೋಗ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಾ ಇರುವಂತ, ಅಲ್ಲೂ ಕೂಡ ನೀವು ಫೈಟ್ ಮಾಡಕ್ ರೆಡಿ ಇದ್ದೀರಾ ಸರ್? ಅವ್ರು ಇವಾಗ ಸುಪ್ರೀಂ ಕೋರ್ಟ್ಗೆ ಅಪೀಲ್ SLP ಪ್ರಯುಕ್ತ ಹೋಗೋದು ಅವ್ರಿಗೆ ಇರುವಂತಹ ಸಂವಿಧಾನಿಕ ಹಕ್ಕು. ಅವ್ರು ಹೋದ್ರೆ ಅಲ್ಲೂ ಕೂಡ ಹೋರಾಟವನ್ನ ಮಾಡ್ತೀವಿ. ನೋಡಿ, ಈ ಪ್ರಕರಣದಲ್ಲಿ ನಾವು ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನ ಏನಿದೆ ಅದಕ್ಕೆ ಕಳಂಕ ತರಕ್ಕೆ ಅಥವಾ ಮಸಿ ಬೆಳೆಯಕ್ಕೆ ಹಲವಾರು ಕಾಣದೇ ಇರುವಂತ ಕೈವಾಡ ಇದರಲ್ಲಿ ಇದೆ. ಆದ್ರೆ ಕಾನೂನಾತ್ಮಕ ಹೋರಾಟದಲ್ಲಿ ಅವ್ರಿಗೆ ಜಯ ಸಿಗತ್ತೆ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ. ಸರ್, ಈಗ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತ ಈ ಒಂದು ಪ್ರಕರಣದಲ್ಲಿ ಹಿಂದೆ ಉಳಿತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇಡಿ ಅವರು ಸಾಕಷ್ಟು ಒಂದ್ ರೀತಿ 3,000 ಆಸ್ತಿ ಮುಟ್ಗೋಲನ್ನ ಹಾಕೊಂತಾರೆ. ಮತ್ತೆ CM ಅವರ ಪತ್ನಿ ಅವ್ರಿಗೂ ಕೂಡ ಇದ್ರಲ್ಲಿ ನೋಟಿಸ್ ಅನ್ನ ಕೊಡ್ತಾರೆ. ಅದ್ರ ಜೊತೆಗೆ ಸಚಿವರು ಕೂಡ ನೋಟಿಸ್ ಕೊಡ್ತಾರೆ. ಈ ಎಲ್ಲ ಕೆಲಸನ ಲೋಕಾಯುಕ್ತ ಯಾಕೆ ಮಾಡ್ಲಿಲ್ಲ ಅನ್ನೋ ಒಂದು ಅನುಮಾನ ಇದೆ ಸರ್. ಅದು ಎಲ್ಲ ಒಂದ್ ಕಡೆ ನೀವು ಹೇಳಿದ್ರಿ, ಈಗ ಲೋಕಾಯುಕ್ತನ ಬಳಸ್ಕೊಳ್ಳಿಲ್ಲ CM ಅಂತ. ಆದ್ರೆ ಇದೆಲ್ಲ ಒಂದ್ ಕಡೆ ಮೇಲ್ನೋಟ ಕಂಡು ಬರಲ್ವಾ ಅಂತ? ಇಲ್ಲ, ನೋಡಿ, ಕಾನೂನು ಪ್ರಕ್ರಿಯೆಯಲ್ಲಿ, ಕಾನೂನಲ್ಲಿ ಏನ್ ಅವಕಾಶ ಇದೆ, ಯಾವ ರೀತಿ ತನಿಖೆ ಮಾಡಬೇಕು ಅಂತ ಅವ್ರಿಗೆ ರೂಲ್ಸ್ ಅಲ್ಲಿದೆ. ಅದ್ರ ಪ್ರಕಾರನೇ ಅವ್ರ ತನಿಖೆಯನ್ನ ಮಾಡ್ಬೇಕಾಗತ್ತೆ. ಇವಾಗ ಇಡಿ ಅವರು ತನಿಖೆಯನ್ನ ಮಾಡ್ತಾ ಇದ್ರು, ಒಪ್ಕೊಳ್ತೀವಿ. ನಟೇಶ್ ಅವರ ಮನೆ ಮೇಲೆ, ಮೂಡ ಎಕ್ಸ್ ಕಮಿಷನರ್ ನಟೇಶ್ ಅವರ ಮನೆ ಮೇಲೆ ಅವರು ರೇಡ್ ಅನ್ನ ಮಾಡ್ತಾರೆ, ಅವ್ರಿಗೆ ಸಮನ್ಸ್ ಅನ್ನ ಕೊಡ್ತಾರೆ. ಇದನ್ನ ಪ್ರಶ್ನೆ ಮಾಡ್ತು, ನೀವೆಲ್ಲ ಕ್ರಮಬದ್ಧವಾಗಿ ಅಂದ್ರೆ ಉಲ್ಲಂಘನೆ ಮಾಡಿದೆ. ನಟೇಶ್ ಅವ್ರಿಗೆ ಅವಕಾಶನ ಕೊಡ್ತಾರೆ. ಮಾಡ್ತಾ ಇದಾರ ಲೋಕಾಯುಕ್ತ ಅವ್ರ ತನಿಖೆ ಮಾಡ್ತಾ ಇದಾರ ಅಂತ ಸಂಶಯ ಕೂಡ ಬರತ್ತೆ ಅಲ್ಲ, ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅದನ್ನ ಪರಿಶೀಲನೆ ಮಾಡಿ ಅವ್ರ ಹಸ್ತಕ್ಷೇಪ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದೇ ರೀತಿ ಇಡಿ ಅವರು ಯಾವ ರೀತಿ ಉಲ್ಲಂಘನೆ ಮಾಡ್ಬಿಟ್ಟು ಅವ್ರ ಅಧಿಕಾರವನ್ನ ದುರುಪಯೋಗಿಸ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇಡಿ ಮತ್ತು CBI ಈಸ್ ಎ ಕೇಜ್ಡ್ ಪ್ಯಾರೆಟ್ ಆಫ್ ದ ಯೂನಿಯನ್ ಗವರ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ. ಅವರಲ್ಲಿ ಆಗಲ್ಲ ಅಂತ ನಾವೆಂಗ್ ಹೇಳ್ಬೋದು? ಅವರು ಕೂಡ ಸೆಂಟ್ರಲ್ ಗವರ್ಮೆಂಟ್ ಇನ್ಫ್ಲೂಯೆನ್ಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆಲ್ಲರಿಗೂ ಕಂಡು ಬರ್ತಾ ಇದೆ, ಸಾರ್ವಜನಿಕರಿಗೂ ಗೊತ್ತಾಗಿದೆ ಈ ವಿಷಯ. ಇದಿಷ್ಟು ಶಿವಣ್ಣ ಅವರ ಮಾತು. ಅಂದ್ರೆ ಇಲ್ಲಿ ಎಲ್ಲೂ ಕೂಡ CM ಸಿದ್ದರಾಮಯ್ಯನವರು ಅವರ ಏನು ಅಧಿಕಾರವನ್ನ ಬಳಸ್ಕೊಂಡಿಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅಜಯ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.